ಬೆಂಕಿ ಹೌದು, ಸುನಾಮಿ ಬಂದರೆ ಯಾವ ಬೆಂಕಿನೂ ನಿಲ್ಲೋದಿಲ್ಲ, ಯಾವ ಬಿರುಗಾಳಿನೂ ನಿಲ್ಲೋದಿಲ್ಲ. ನನಗೆ ಈ ಫ್ರೆಂಡ್ಶಿಪ್ ಫೇಕ್ ಅನ್ನಿಸ್ತಾ ಇದೆ. ಈ ರೀತಿ ಮಾತುಗಳನ್ನ ತನಿಷಾ ಅಕ್ಕ ಅವ್ರಿಗೆ ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ, ಈ ಮನೆಯಲ್ಲಿ ಯಾರ ಒಂದು ವಿಷಯ ಫ್ಲಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ. ಸೊ ಮೊದಲನೇದಾಗಿ ಬಂದು ವಿನಯ್ ಅಣ್ಣವ್ರು ಬರ್ತಾರೆ. ಅದು ಪ್ರತಾಪ್ ಅವರ ವಿಷಯ ಇಲ್ಲಿಗೆ ಫ್ಲಾಪ್ ಆಗುತ್ತೆ. ಯಾಕಂದ್ರೆ ಅಮಾಯಕಂತರ ನಟಿಸ್ತಾ ಇದ್ದಾನೆ, ನಾನೊಬ್ಬ ಇಲ್ಲಿ ಅಯ್ಯೋ ಪಾಪ ಅನ್ನೋ ಥರ ಹುಡುಗ, ಎಲ್ಲರೂ ಸಹ ಕೆಟ್ಟವರು, ನಾನು ಒಬ್ಬನೇ ಒಳ್ಳೆ ಹುಡುಗ ಅನ್ನೋ ಥರ ತೋರಿಸ್ಕೊಡ್ತಾ ಇದ್ದಾನೆ. ಸೊ ಇದು ಸರಿ ಇಲ್ಲ, ಅವನ ಒಂದು ವಿಷಯ ಇಲ್ಲಿಗೆ ಫ್ಲಾಪ್ ಆಗುತ್ತೆ ಅಂತ ವಿನಯ್ ಅಣ್ಣವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಗೀತ ಅಕ್ಕ ಅವ್ರು ಬಂದು ತನಿಷಾ ಅಕ್ಕ ಅವ್ರ ಬಗ್ಗೆ ಹೇಳ್ತಾರೆ. ಅವ್ರೇನು ವಿಚಿತ್ರವಾಗಿ ವರ್ತನೆಗಳನ್ನ ತೋರಿಸ್ತಿದ್ರೆ, ಅವ್ರು ಮೊದಲಿನ ಥರ ಇಲ್ಲ, ಈಗ ಸ್ವಲ್ಪ ಬದಲಾಗಿದ್ದಾರೆ, ಅವ್ರದ್ದು ಒಂದು ವಿಚಿತ್ರವಾಗಿ ಇರುತ್ತೆ ವರ್ತನೆಗಳು ಅನ್ನೋ ಥರ ಹೇಳ್ತಿದ್ದಾರೆ. ಸೊ ಇದನ್ನ ನೋಡ್ತಾ ಇರೋದು ತನಿಷಾ ಅಕ್ಕ ಅವ್ರು ಫುಲ್ ಗರಂ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಾರ್ತಿಕ್ ಅಣ್ಣವ್ರು ಬಂದು ಹೇಳ್ತಾರೆ, ಬೆಂಕಿ ಹೌದು, ಆದರೆ ಸುನಾಮಿ ಬಂದರೆ ಬೆಂಕಿನ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ನಾನು ಆ ಥರ ಸುನಾಮಿ ಅನ್ನೋ ಥರ ತೋರಿಸಿದ್ದಾರೆ. ಸೊ ಇಲ್ಲಿ ತನಿಷಾ ಅಕ್ಕ ಅವರು ಇಬ್ಬರ ಕಡೆಯಿಂದ, ಅಂದರೆ ಇಬ್ಬರು ಫ್ರೆಂಡ್ಸ್ ಕಡೆಯಿಂದ ಅವ್ರಿಗೆ ಬರ್ತಾರಂತಹ ಆರೋಪ ಆಗಿರ್ಬೋದು, ಅಥವಾ ಅವರು ಒಂದು ಫ್ಲಾಪ್ ಅಂತ ಹೇಳಿರೋದಾಗಿರ್ಬೋದು, ಒಂದು ಸ್ವಲ್ಪ ಬೇಜಾರಿಂದ ನೋಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಯಾರದು ಫ್ಲಾಪ್ ಆಗುತ್ತೆ, ಯಾರ್ದು ಹಿಟ್ಟಾಗಿ ಓಡುತ್ತೆ ಅಂತ ನೋಡಬೇಕು. ನನಗೆ ಅನ್ಸಿದ ಪ್ರಕಾರ ಹೇಳೋದಂದ್ರೆ, ಇಲ್ಲಿ ಪ್ರತಾಪ್ ಅವ್ರದ್ದು ಅಮಾಯಕ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಡೇ ಒನ್ನಿಂದ ಅವ್ರು ಯಾವ ಥರ ಇದಾರೋ ಸೊ ಅದೇ ಥರನೇ ನಡ್ಕೊಂಡು ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ 24 hours ಅವ್ರ ಜೊತೆ ಇರುವಂಥದ್ದು ಅಲ್ಲಿರೋಂಥ ಕಂಟೆಸ್ಟೆಂಟ್ಸ್. ಸೊ ಕಂಟೆಸ್ಟೆಂಟ್ಸ್ ಹೇಳೋದ್ರಲ್ಲಿ 50% ನಿಜಾನೂ ಇರ್ಬೋದು ಅಂತ ಅನಿಸುತ್ತೆ ಒಂದೊಂದ್ಸರಿ. ಇನ್ನು ತನಿಷಾ ಅಕ್ಕ ಸಂಗೀತ ಅಕ್ಕ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ, ಈಗ ಆಲ್ರೆಡಿ ಸಂಗೀತ ಅಕ್ಕ ಅವರು ಒಂದ್ಸರಿ ಫ್ರೆಂಡ್ಶಿಪ್ ಬೇಡ ಅನ್ಕೊಂಡು ಹೋಗಿದ್ದಾರೆ, ಈಗ ಮತ್ತೆ ತನಿಷಾ ಅಕ್ಕ ಅವ್ರ ಫ್ರೆಂಡ್ಶಿಪ್ ಬೇಕು ಅಂತ ಅನ್ಕೊಂಡು ಹೋಗಿದ್ರು. ಬಟ್ ಏನಾಗಲಿ, ಸಂಗೀತ ಅಕ್ಕ ತನಿಷಾ ಅಕ್ಕ ಅವ್ರ ಫ್ರೆಂಡ್ಶಿಪ್ ಮತ್ತೆ ಎಲ್ಲೋ ಒಂದು ಕಡೆ ಜೊತೆ ಆಗಲ್ಲ ಅನ್ನೋ ಥರ ಕಾಣಿಸ್ತಿದೆ. ಅಲ್ಲಿ ಒಂದೇ ಮನೇಲಿ ಇರೋ ಕಡೆ ಜೊತೆ ಆಗಲೇಬೇಕು. ಸೊ ಜೊತೆ ಆಗ್ದಿರ ಅಂತನೂ ಇರೋದಕ್ಕಾಗದೇ ಇಲ್ಲ. ಯಾಕಂದರೆ ಇರುವಂಥದ್ದು ಇನ್ನು 8 ಜನ. ಆ 8 ಜನರ ಮಧ್ಯೆ ನಾನು ಅವ್ರ ಜೊತೆ ಮಾತಾಡಲ್ಲ, ಇವ್ರ ಜೊತೆ ಮಾತಾಡಲ್ಲ ಅಂದರೆ ಯಾರ ಜೊತೆ ಮಾತಾಡೋಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಅವರ ಒಂದು ಕೋಪನೆಲ್ಲ ಒಂದು ಕಡೆ ಇಟ್ಟು ಮತ್ತೆ ಮೂವ್ ಆನ್ ಆಗ್ತಾ ಇರಬೇಕು. ಇನ್ನು ತನಿಷಾ ಅಕ್ಕಗೆ ಕಾರ್ತಿಕ್ ಅಣ್ಣವ್ರು ಹೇಳ್ತಾ ಇದ್ರು, ಬೆಂಕಿ ಹೌದು, ನಾನು ಸುನಾಮಿ ಅನ್ನೋ ಥರ. ಬಟ್ ಇಲ್ಲಿ ಬೆಂಕಿ ಜೊತೆ ಡೇ ಒನ್ನಿಂದನೂ ಸಹ ಕ್ಲೋಸ್ ಫ್ರೆಂಡ್ ಆಗಿದ್ದಂಥವ್ರು ಅವರೇನೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡು ಅನ್ನೋ ಥರ ಎಳ್ಳು ಬೆಲ್ಲ ಬಾಯಿಗೆ ಹಾಕಿದವರು ಅವರೇನೆ. ಬಟ್ ಈಗ ಏಕಾಏಕಿ ಮತ್ತೆ ಈ ಥರ ತನಿಷಾ ಅವ್ರದ್ದು ಫ್ಲಾಪ್ ಆಗುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ. ಇದೆಲ್ಲ ರಿಯಲ್ ಫ್ರೆಂಡ್ಶಿಪ್ ಅನ್ಬೇಕಾ ಅಥವಾ ಫೇಕ್ ಫ್ರೆಂಡ್ಶಿಪ್ ಅನ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಅನಿಸ್ತದೆ, ಯಾರು ಫ್ಲಾಪ್ ಆಗ್ತಾರೆ, ಯಾರು ರನ್ನಿಂಗಲ್ಲಿ ಸಕ್ಸಸ್ಫುಲ್ ಆಗಿ ಹೋಗ್ತಾರೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.